ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಸರ್? ಬೈಕ್ ಟ್ಯಾಕ್ಸಿ ಒಳ್ಳೇದಾ? ಆದರೂ ಕೂಡ ಆಟೋದವರೆಲ್ಲ ತುಂಬ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸರ್ ಕೇಳಿದ್ದು. ಏನು ಮಾಡೋಕ್ಕಾಗುತ್ತೆ, ಅವ್ರಿಗೂ ಹೊಟ್ಟೆ ಮಾಡು. ಈಗ ಅವ್ರಿಗೂ ಅಷ್ಟೇ, ನಮಗೂ ಅಷ್ಟೇ, ಲಾಸ್ಟ್ ಎಲ್ಲರಿಗೂ ಅಷ್ಟೇ ಅಲ್ವಾ ಅಂತ. ಎಲ್ರಿಗೂ ಹೊಟ್ಟೆಪಾಟು ಎಲ್ರಿಗೂ ಇದೆಯಲ್ಲ. ಎಲ್ರಿಗೂ ಇದೆ, ಬಟ್ ಏನು ಮಾಡೋಕ್ಕಾಗುತ್ತೆ, ಅವಶ್ಯಕತೆ ಇದಿರುತ್ತಲ್ಲ. ಹಾಂ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾನು ಮಾಡ್ತಿಲ್ಲ. ಒಂದು ಡೈಲಿ ನೀವು ಮಾಡ್ತಿರೋದು? ಇಲ್ಲ, ನಾನೇನು ಮಾಡ್ತಿಲ್ಲ, ನಾನು ವರ್ಕ್ ಮಾಡ್ತೇನೆ. ವರ್ಕ್ ಮಾಡುವಾಗ ಈ ಥರ ಬುಕ್ ಮಾಡ್ಕೊಂಡು ಹೋಗ್ತೀರಾ? ಹಾಂ, ನಾವು ಮಾಡಬೇಕಲ್ಲ, ಪ್ಲ್ಯಾನ್ ಇದೆ ಈಗ. ಹಾಂ ಹಾಂ, ಪಾರ್ಟ್ ಟೈಮ್ ಮಾಡಬೇಕಲ್ಲ, ಎಕ್ಸ್ಟ್ರಾ ಕಮ್ಮಿ ಮಾಡಬೇಕಲ್ಲ. ಹೌದೌದು. ಏನು ಕೆಲಸ ಮಾಡೋದು ಸರ್? ನಾನಿದು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಹಾಂ, ಕಾರ್ಪೊರೇಟ್ ವರ್ಕರ್. ಹಾಂ ಹಾಂ, ಸಾಕಾಗಲ್ಲ ಸಂಬಳ? ಹಾಂ, ನೀವು ಇದು ಫುಲ್ ಟೈಮಾ? ನಾವು ಪಾರ್ಟ್ ಟೈಮೇ ಸರ್ ಒಂದೊಂದ್ಸಲಿ. ಹಾಂ, ಬೇರೆ ಫುಲ್ ಟೈಮ್ ಜಾಬ್ ಸರ್ಚಿಂಗೇ ಮಾಡ್ತಾ ಇರೋದು ನಾವು. ಇದು ಡಿಗ್ರಿ ಯಾವುದು? ಡಿಗ್ರಿ ಬಿ ಎಸ್ ಸಿ. ಔಟ್ಪುಟ್ ಯಾವಾಗ ಆಗಿದೆ? ಔಟ್ಪುಟ್ಟೆ ಅಂದರೆ ಈಗ ಲಾಸ್ಟ್ ಡಿಗ್ರಿ ಯಾವಾಗ ಮುಗಿಸಿದ್ದು? ಆಗಲೇ 2018 ಹಾಂ, ಡಿಗ್ರಿ ಮತ್ತು 18ನಲ್ಲಿ ಡಬಲ್ ಡಿಗ್ರಿ ಆಗಿದೆ ಸರ್. ನಾನು ಸುಮ್ಮನೆ ಬೆಂಗಳೂರಲ್ಲಿ ಜಾಬ್ಗಳೆಲ್ಲ ಮಾಡಿದ್ದೀನಿ, ಬೇರೆ ಜಾಬ್. ಬಟ್ ಅವ್ರು ಕೂಡ ಸ್ಯಾಲ್ರಿ ವರ್ಕೌಟ್ ಆಗ್ತಾಯಿಲ್ವಲ್ಲ ಅಂತ ಈ ಥರ ಇದು ಮಾಡ್ತಾಯಿದ್ರು. ಬಿಟ್ಬಿಟ್ಟಿದ್ದೆ ಮತ್ತೆ ವರ್ಕ್ ಬಿಟ್ಬಿಟ್ಟಲ್ಲ, ಅದಕ್ಕೆ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ನಾವು ಜಾಸ್ತಿ ದುಡಿಬೋದಲ್ಲ. ಹಾಂ, ಕೇಳಿದ್ರು, ನಾನು ಕೇಳಿದಾಗೆಲ್ಲ ಇಲ್ಲ ಸರ್, ಇದರಲ್ಲೆಲ್ಲ ಮೊದಲೆಲ್ಲ ದುಡಿತಿದ್ದು. ಇವಾಗ ಇದರಲ್ಲೂ ಕೂಡ ಕಾಂಪಿಟೇಷನ್ ಆಗ್ಬಿಟ್ಟಿದ್ದಾರೆ ನೋಡಿ. ಹೌದು, ಎಲ್ಲ ಓಲಾ, ಊಬರು, ಹೌದು, ರ್ಯಾಪಿಡೋ, ಅದು ಬಿಟ್ಟರೆ ಎಲ್ಲ ಈಗ ನೋಡಿ ಎಲ್ಲ ಬೈಕ್ ಟ್ಯಾಕ್ಸಿನೂ ಇನ್ನೂ ಒಬ್ಬೊಬ್ರು ಆ್ಯಡ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಇದಾದಾಗ, ಕಾಂಪಿಟೇಷನ್ ಆದಾಗ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಹೌದು, ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಹಾಂ, ಬರ್ತಾ ಇದ್ದಾರೆ. ಮತ್ತು ಫುಡ್ ಡೆಲಿವರಿ ನೋಡಿ, ಬರೀ ಟೊಮಾಟೊ ಸ್ವಿಗ್ಗಿ ಇತ್ತು. ಬರ್ತಾ ಈಗ ನೋಡಿ ಓಲಾ ಫುಡ್ಡು, ಅಮೆಜಾನ್ ಫುಡ್ಡು ಎಲ್ಲ ತುಂಬ ಜನ ಬಂದಿದ್ದಾರೆ ಈಗ. ಯಾರು ಆ ಥರ ಬಂದಾಗ ಕಾಂಪಿಟೇಷನ್ ಆದಾಗ ಎಲ್ಲಿ ಹುಡುಗರು ಎಲ್ಲಿ ಆರ್ಡರ್ ಬರುತ್ತೆ. ಈಗ ಹಾಂ, ಈಗ ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಹಾಂ, ಈಗ ಆಮೇಲೆ ಇರ್ತದೆ ಅದು ಇನ್ನೊಂದು ಲಿಂಕ್ ಇತ್ತು, ಎಲ್ಲ ಅದಷ್ಟು ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದೇ ಆದಾಗ ಏನು ಮಾಡಬೇಕು ಅಂದರೆ ಗೊತ್ತಾಗಲ್ಲ ನೋಡಿ. ಈಗ ಬೆಂಗಳೂರಲ್ಲಂತೂ ನಾವು ಬೇರೆ ಊರಿಂದ ಬಂದಿರೋದು ಇಲ್ಲಿಗೆ. ಬೆಂಗಳೂರಿಗೆ ಬಂದಿರೋದೇ ಲಕ್ಷ ದುಡ್ಡು ಮಾಡ್ಕೊಡೋದಕ್ಕೆ. ಅದನ್ನೇ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಏನು ಮಾಡೋಣ ಸರ್? ಅಲ್ವಾ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು, ಎಲ್ಲ ಬಂದಿದೆ ಈಗ. ಎಲ್ಲ ನಾವೇನೋ ಹೊಸ ಹುಡುಕ್ಬೇಕಷ್ಟೇ. ಹಾಂ, ಏನು ಮಾಡ್ತೀವಿ, ಎಲ್ಲದರಲ್ಲೂ ಕಾಂಪಿಟೇಷನ್ A to Z. ನೋಡಿ ಅವ್ರು ಕೊಡೋ ಸಂಬಳದಿಂದ ಏನು ಸಾಲಲ್ಲ. ಏನಾದರೂ ಬಿಸ್ನೆಸ್ ಮಾಡೋಣ ಅಂದರೆ ಅದು ಕೈ ಹಿಡಿಯಲ್ಲ. ಸ್ಟಾರ್ಟಿಂಗೇ ಬಿಸ್ನೆಸ್ ಕೈ ಹಿಡಿಯಲ್ಲ. 1 ವರ್ಷ 2 ವರ್ಷ 3 ವರ್ಷ ಆಗುತ್ತೆ. ತಾಳ್ಮೆ ಬೇಕಷ್ಟೇ. ತಾಳ್ಮೆ ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಬೇಕೇ ಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಬಂಡವಾಳ ಬೇಕಾಗುತ್ತೆ. ಏನಾದ್ರು ಲಾಸ್ ಮಿಸ್ ಆಯಿತಾ ಅದನ್ನ ತಡ್ಕೊಳ್ಳೋಷ್ಟು ಇದಿರಬೇಕು. ಅದನ್ನ ಲಾಸಲ್ಲಿ ಮತ್ತೆ ಹೆಂಗೆ ರಿಕವರ್ ಮಾಡಬೇಕು ಅನ್ನೋದು ಇರಬೇಕು. ತಾಳ್ಮೆ ಏನು ಮಾಡೋಕ್ಕಾಗಲ್ಲ, ಹಿಂಗಾಗುತ್ತೆ. ಹೌದು. ಕಾಂಪಿಟೇಷನ್. ಹಾಂ, ನೀವು ಯಾವುದು? ಮಂಡ್ಯ ಸೈಡು. ಮಂಡ್ಯ ಇಲ್ಲಿ ದುದ್ದ ಶಿವಳ್ಳಿ ಬರುತ್ತೆ ನೋಡಿ. ಆ ಕಡೆ ಸೈಡು. ನಂದು ದುರ್ವೇಕೆರೆ. ಹಾಂ ಹಾಂ. ಇದು ಮೋಟೋ ಬ್ಲಾಗಾ? ಇಲ್ಲ ಈ ಥರ ಮೋಟೋ ಬ್ಲಾಗ್ಸ್ ಥರನೇ ಸ್ವಲ್ಪ ಪಾರ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇದು ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಅದಕ್ಕೆ ಬರೀ ಮೊಬೈಲಲ್ಲೇ ಮಾಡೋದಲ್ಲ ಮಾಡ್ತಾ ಇರೋದು. ಹಾಂ, ಏನಾದರೂ ಸಕ್ಸಸ್ ಆದರೆ ಗೆದ್ದರೆ ನೋಡೋಣ ಅಂತ. ಕೈ ಹಿಡಿಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಬಿಡಿ, ಇದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ನಾವು ನಮ್ಮಂಥ ದೊಡ್ಡ ಇನ್ನೊಬ್ಬರಿಲ್ಲ. ಇನ್ವೆಸ್ಟ್ ಮಾಡೋಕ್ಕೆಲ್ಲ ಆಗಲ್ಲ ಇದಕ್ಕೆ.